ನಟ ದರ್ಶನ್ ಪತ್ನಿ ಫ್ಲಾಟ್ನಲ್ಲಿ 3 ಲಕ್ಷ ಕಳ್ಳತನ. ಮನೆ ಕೆಲಸದವರ ಮೇಲೆ ವಿಜಯಲಕ್ಷ್ಮಿಗೆ ಡೌಟ್. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನ ನಡೆದಿದೆ. 3 ಲಕ್ಷ ನಗದು ಕಳ್ಳತನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ದರ್ಶನ್ ಮ್ಯಾನೇಜರ್ ನಾಗರಾಜ್ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣೆಗೆ ದೂರು ನೀಡಿದ್ದಾರೆ. ವಿಜಯಲಕ್ಷ್ಮಿ ವಾಸ ಇರುವ ಹೊಸಕೆರೆಹಳ್ಳಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಫ್ಲಾಟ್ನಲ್ಲಿ ಕಳ್ಳತನ ನಡೆದಿದೆ. 3 ಲಕ್ಷ ಹಣವನ್ನು ಮನೆ ಕೆಲಸದವರು ಕದ್ದಿರಬಹುದು ಎಂದು ದೂರು ನೀಡಲಾಗಿದೆ. ಸೆಪ್ಟೆಂಬರ್ 4ರಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೈಸೂರಿಗೆ ತೆರಳಿದ್ರು. ಅದಕ್ಕೂ ಮುನ್ನ ವಾರ್ಡ್ ರೋಬ್ನ ಕಾಟನ್ ಬಾಕ್ಸ್ನಲ್ಲಿದ್ದ ಹಣ ತೆಗೆದುಕೊಡಲು ವಿಜಯಲಕ್ಷ್ಮಿ ಹೇಳಿದ್ರಂತೆ. ಹಣ ಕೊಟ್ಟ ಬಳಿಕ ನಾಗರಾಜ್ ಉಳಿದ ಹಣವನ್ನ ಅಲ್ಲೇ ಇಟ್ಟಿದ್ರಂತೆ. ವಿಜಯಲಕ್ಷ್ಮಿ ದರ್ಶನ್ ಅದೇ ದಿನ ಮೈಸೂರಿಗೆ ತೆರಳಿದ್ರು. ಮನೆಯ ಬೀಗ ತಾಯಿಗೆ ಕೊಟ್ಟಿದ್ದ ಮ್ಯಾನೇಜರ್ ನಾಗರಾಜ್ ಕೆಲಸದ ಮೇಲೆ ಹೊರಗೆ ಹೋಗಿದ್ರಂತೆ. ಸೆಪ್ಟೆಂಬರ್ 7ರಂದು ಬೆಂಗಳೂರಿಗೆ ವಾಪಸ್ ಬಂದಿದ್ದ ವಿಜಯಲಕ್ಷ್ಮಿ ಮರುದಿನ ಹಣ ನೋಡಿದಾಗ ನಾಪತ್ತೆ ಆಗಿತ್ತಂತೆ. ಮನೆಯ ಎಲ್ಲಾ ಕಡೆ ವಿಜಯಲಕ್ಷ್ಮಿ ಹಾಗೂ ಮ್ಯಾನೇಜರ್ ನಾಗರಾಜ್ ಹುಡುಕಾಟ ನಡೆಸಿದ್ರು. ಮನೆಯ ಕೆಲಸದವರನ್ನ ವಿಚಾರಿಸಿದಾಗ ಹಣದ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ. ಅದೇ ಕಾರಣಕ್ಕೆ ಮನೆಯ ಕೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಲಾಗಿದೆ. ಪ್ರವೀಣ್ ಕುಮಾರ್ ಸಲಗನಹಳ್ಳಿ, ಫಿಲಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ ಪತ್ನಿ ಫ್ಲಾಟ್ನಲ್ಲಿ 3 ಲಕ್ಷ ಕಳ್ಳತನ. ಮನೆ ಕೆಲಸದವರ ಮೇಲೆ ವಿಜಯಲಕ್ಷ್ಮಿಗೆ ಡೌಟ್. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನ ನಡೆದಿದೆ. 3 ಲಕ್ಷ ನಗದು ಕಳ್ಳತನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ದರ್ಶನ್ ಮ್ಯಾನೇಜರ್ ನಾಗರಾಜ್ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣೆಗೆ ದೂರು ನೀಡಿದ್ದಾರೆ. ವಿಜಯಲಕ್ಷ್ಮಿ ವಾಸ ಇರುವ ಹೊಸಕೆರೆಹಳ್ಳಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಫ್ಲಾಟ್ನಲ್ಲಿ ಕಳ್ಳತನ ನಡೆದಿದೆ. 3 ಲಕ್ಷ ಹಣವನ್ನು ಮನೆ ಕೆಲಸದವರು ಕದ್ದಿರಬಹುದು ಎಂದು ದೂರು ನೀಡಲಾಗಿದೆ. ಸೆಪ್ಟೆಂಬರ್ 4ರಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೈಸೂರಿಗೆ ತೆರಳಿದ್ರು. ಅದಕ್ಕೂ ಮುನ್ನ ವಾರ್ಡ್ ರೋಬ್ನ ಕಾಟನ್ ಬಾಕ್ಸ್ನಲ್ಲಿದ್ದ ಹಣ ತೆಗೆದುಕೊಡಲು ವಿಜಯಲಕ್ಷ್ಮಿ ಹೇಳಿದ್ರಂತೆ. ಹಣ ಕೊಟ್ಟ ಬಳಿಕ ನಾಗರಾಜ್ ಉಳಿದ ಹಣವನ್ನ ಅಲ್ಲೇ ಇಟ್ಟಿದ್ರಂತೆ. ವಿಜಯಲಕ್ಷ್ಮಿ ದರ್ಶನ್ ಅದೇ ದಿನ ಮೈಸೂರಿಗೆ ತೆರಳಿದ್ರು. ಮನೆಯ ಬೀಗ ತಾಯಿಗೆ ಕೊಟ್ಟಿದ್ದ ಮ್ಯಾನೇಜರ್ ನಾಗರಾಜ್ ಕೆಲಸದ ಮೇಲೆ ಹೊರಗೆ ಹೋಗಿದ್ರಂತೆ. ಸೆಪ್ಟೆಂಬರ್ 7ರಂದು ಬೆಂಗಳೂರಿಗೆ ವಾಪಸ್ ಬಂದಿದ್ದ ವಿಜಯಲಕ್ಷ್ಮಿ ಮರುದಿನ ಹಣ ನೋಡಿದಾಗ ನಾಪತ್ತೆ ಆಗಿತ್ತಂತೆ. ಮನೆಯ ಎಲ್ಲಾ ಕಡೆ ವಿಜಯಲಕ್ಷ್ಮಿ ಹಾಗೂ ಮ್ಯಾನೇಜರ್ ನಾಗರಾಜ್ ಹುಡುಕಾಟ ನಡೆಸಿದ್ರು. ಮನೆಯ ಕೆಲಸದವರನ್ನ ವಿಚಾರಿಸಿದಾಗ ಹಣದ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ. ಅದೇ ಕಾರಣಕ್ಕೆ ಮನೆಯ ಕೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಲಾಗಿದೆ. ಪ್ರವೀಣ್ ಕುಮಾರ್ ಸಲಗನಹಳ್ಳಿ, ಫಿಲಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ ಪತ್ನಿ ಫ್ಲಾಟ್ನಲ್ಲಿ 3 ಲಕ್ಷ ಕಳ್ಳತನ. ಮನೆ ಕೆಲಸದವರ ಮೇಲೆ ವಿಜಯಲಕ್ಷ್ಮಿಗೆ ಡೌಟ್. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನ ನಡೆದಿದೆ. 3 ಲಕ್ಷ ನಗದು ಕಳ್ಳತನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ದರ್ಶನ್ ಮ್ಯಾನೇಜರ್ ನಾಗರಾಜ್ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣೆಗೆ ದೂರು ನೀಡಿದ್ದಾರೆ. ವಿಜಯಲಕ್ಷ್ಮಿ ವಾಸ ಇರುವ ಹೊಸಕೆರೆಹಳ್ಳಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಫ್ಲಾಟ್ನಲ್ಲಿ ಕಳ್ಳತನ ನಡೆದಿದೆ. 3 ಲಕ್ಷ ಹಣವನ್ನು ಮನೆ ಕೆಲಸದವರು ಕದ್ದಿರಬಹುದು ಎಂದು ದೂರು ನೀಡಲಾಗಿದೆ. ಸೆಪ್ಟೆಂಬರ್ 4ರಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೈಸೂರಿಗೆ ತೆರಳಿದ್ರು. ಅದಕ್ಕೂ ಮುನ್ನ ವಾರ್ಡ್ ರೋಬ್ನ ಕಾಟನ್ ಬಾಕ್ಸ್ನಲ್ಲಿದ್ದ ಹಣ ತೆಗೆದುಕೊಡಲು ವಿಜಯಲಕ್ಷ್ಮಿ ಹೇಳಿದ್ರಂತೆ. ಹಣ ಕೊಟ್ಟ ಬಳಿಕ ನಾಗರಾಜ್ ಉಳಿದ ಹಣವನ್ನ ಅಲ್ಲೇ ಇಟ್ಟಿದ್ರಂತೆ. ವಿಜಯಲಕ್ಷ್ಮಿ ದರ್ಶನ್ ಅದೇ ದಿನ ಮೈಸೂರಿಗೆ ತೆರಳಿದ್ರು. ಮನೆಯ ಬೀಗ ತಾಯಿಗೆ ಕೊಟ್ಟಿದ್ದ ಮ್ಯಾನೇಜರ್ ನಾಗರಾಜ್ ಕೆಲಸದ ಮೇಲೆ ಹೊರಗೆ ಹೋಗಿದ್ರಂತೆ. ಸೆಪ್ಟೆಂಬರ್ 7ರಂದು ಬೆಂಗಳೂರಿಗೆ ವಾಪಸ್ ಬಂದಿದ್ದ ವಿಜಯಲಕ್ಷ್ಮಿ ಮರುದಿನ ಹಣ ನೋಡಿದಾಗ ನಾಪತ್ತೆ ಆಗಿತ್ತಂತೆ. ಮನೆಯ ಎಲ್ಲಾ ಕಡೆ ವಿಜಯಲಕ್ಷ್ಮಿ ಹಾಗೂ ಮ್ಯಾನೇಜರ್ ನಾಗರಾಜ್ ಹುಡುಕಾಟ ನಡೆಸಿದ್ರು. ಮನೆಯ ಕೆಲಸದವರನ್ನ ವಿಚಾರಿಸಿದಾಗ ಹಣದ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ. ಅದೇ ಕಾರಣಕ್ಕೆ ಮನೆಯ ಕೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಲಾಗಿದೆ. ಪ್ರವೀಣ್ ಕುಮಾರ್ ಸಲಗನಹಳ್ಳಿ, ಫಿಲಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ನಟ ದರ್ಶನ್ ಪತ್ನಿ ಫ್ಲಾಟ್ನಲ್ಲಿ 3 ಲಕ್ಷ ಕಳ್ಳತನ. ಮನೆ ಕೆಲಸದವರ ಮೇಲೆ ವಿಜಯಲಕ್ಷ್ಮಿಗೆ ಡೌಟ್. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನ ನಡೆದಿದೆ. 3 ಲಕ್ಷ ನಗದು ಕಳ್ಳತನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ದರ್ಶನ್ ಮ್ಯಾನೇಜರ್ ನಾಗರಾಜ್ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣೆಗೆ ದೂರು ನೀಡಿದ್ದಾರೆ. ವಿಜಯಲಕ್ಷ್ಮಿ ವಾಸ ಇರುವ ಹೊಸಕೆರೆಹಳ್ಳಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಫ್ಲಾಟ್ನಲ್ಲಿ ಕಳ್ಳತನ ನಡೆದಿದೆ. 3 ಲಕ್ಷ ಹಣವನ್ನು ಮನೆ ಕೆಲಸದವರು ಕದ್ದಿರಬಹುದು ಎಂದು ದೂರು ನೀಡಲಾಗಿದೆ. ಸೆಪ್ಟೆಂಬರ್ 4ರಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೈಸೂರಿಗೆ ತೆರಳಿದ್ರು. ಅದಕ್ಕೂ ಮುನ್ನ ವಾರ್ಡ್ರೋಬ್ನ ಕಾಟನ್ ಬಾಕ್ಸ್ನಲ್ಲಿದ್ದ ಹಣ ತೆಗೆದುಕೊಡಲು ವಿಜಯಲಕ್ಷ್ಮಿ ಹೇಳಿದ್ರಂತೆ. ಹಣ ಕೊಟ್ಟ ಬಳಿಕ ನಾಗರಾಜ್ ಉಳಿದ ಹಣವನ್ನ ಅಲ್ಲೇ ಇಟ್ಟಿದ್ರಂತೆ. ವಿಜಯಲಕ್ಷ್ಮಿ ದರ್ಶನ್ ಅದೇ ದಿನ ಮೈಸೂರಿಗೆ ತೆರಳಿದ್ರು. ಮನೆಯ ಬೀಗ ತಾಯಿಗೆ ಕೊಟ್ಟಿದ್ದ ಮ್ಯಾನೇಜರ್ ನಾಗರಾಜ್ ಕೆಲಸದ ಮೇಲೆ ಹೊರಗೆ ಹೋಗಿದ್ರಂತೆ. ಸೆಪ್ಟೆಂಬರ್ 7ರಂದು ಬೆಂಗಳೂರಿಗೆ ವಾಪಸ್ ಬಂದಿದ್ದ ವಿಜಯಲಕ್ಷ್ಮಿ ಮರುದಿನ ಹಣ ನೋಡಿದಾಗ ನಾಪತ್ತೆ ಆಗಿತ್ತಂತೆ. ಮನೆಯ ಎಲ್ಲಾ ಕಡೆ ವಿಜಯಲಕ್ಷ್ಮಿ ಹಾಗೂ ಮ್ಯಾನೇಜರ್ ನಾಗರಾಜ್ ಹುಡುಕಾಟ ನಡೆಸಿದ್ರು. ಮನೆಯ ಕೆಲಸದವರನ್ನ ವಿಚಾರಿಸಿದಾಗ ಹಣದ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ. ಅದೇ ಕಾರಣಕ್ಕೆ ಮನೆಯ ಕೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಲಾಗಿದೆ. ಪ್ರವೀಣ್ ಕುಮಾರ್ ಸಲಗನಹಳ್ಳಿ, ಫಿಲಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನ ನಡೆದಿದೆ. 3 ಲಕ್ಷ ನಗದು ಕಳ್ಳತನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ದರ್ಶನ್ ಮ್ಯಾನೇಜರ್ ನಾಗರಾಜ್ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣೆಗೆ ದೂರು ನೀಡಿದ್ದಾರೆ. ವಿಜಯಲಕ್ಷ್ಮಿ ವಾಸ ಇರುವ ಹೊಸಕೆರೆಹಳ್ಳಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಫ್ಲಾಟ್ನಲ್ಲಿ ಕಳ್ಳತನ ನಡೆದಿದೆ. 3 ಲಕ್ಷ ಹಣವನ್ನು ಮನೆ ಕೆಲಸದವರು ಕದ್ದಿರಬಹುದು ಎಂದು ದೂರು ನೀಡಲಾಗಿದೆ. ಸೆಪ್ಟೆಂಬರ್ 4ರಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೈಸೂರಿಗೆ ತೆರಳಿದ್ರು. ಅದಕ್ಕೂ ಮುನ್ನ ವಾರ್ಡ್ರೋಬ್ನ ಕಾಟನ್ ಬಾಕ್ಸ್ನಲ್ಲಿದ್ದ ಹಣ ತೆಗೆದುಕೊಡಲು ವಿಜಯಲಕ್ಷ್ಮಿ ಹೇಳಿದ್ರಂತೆ. ಹಣ ಕೊಟ್ಟ ಬಳಿಕ ನಾಗರಾಜ್ ಉಳಿದ ಹಣವನ್ನ ಅಲ್ಲೇ ಇಟ್ಟಿದ್ರಂತೆ. ವಿಜಯಲಕ್ಷ್ಮಿ ದರ್ಶನ್ ಅದೇ ದಿನ ಮೈಸೂರಿಗೆ ತೆರಳಿದ್ರು. ಮನೆಯ ಬೀಗ ತಾಯಿಗೆ ಕೊಟ್ಟಿದ್ದ ಮ್ಯಾನೇಜರ್ ನಾಗರಾಜ್ ಕೆಲಸದ ಮೇಲೆ ಹೊರಗೆ ಹೋಗಿದ್ರಂತೆ. ಸೆಪ್ಟೆಂಬರ್ 7ರಂದು ಬೆಂಗಳೂರಿಗೆ ವಾಪಸ್ ಬಂದಿದ್ದ ವಿಜಯಲಕ್ಷ್ಮಿ ಮರುದಿನ ಹಣ ನೋಡಿದಾಗ ನಾಪತ್ತೆ ಆಗಿತ್ತಂತೆ. ಮನೆಯ ಎಲ್ಲಾ ಕಡೆ ವಿಜಯಲಕ್ಷ್ಮಿ ಹಾಗೂ ಮ್ಯಾನೇಜರ್ ನಾಗರಾಜ್ ಹುಡುಕಾಟ ನಡೆಸಿದ್ರು. ಮನೆಯ ಕೆಲಸದವರನ್ನ ವಿಚಾರಿಸಿದಾಗ ಹಣದ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ. ಅದೇ ಕಾರಣಕ್ಕೆ ಮನೆಯ ಕೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಲಾಗಿದೆ. ಪ್ರವೀಣ್ ಕುಮಾರ್ ಸಲಗನಹಳ್ಳಿ, ಫಿಲಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ.